ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂತಂದರೆ ಇನ್ಸ್ಟೆಂಟ್ ಗ್ಲೋಯಿಂಗ್ ಸ್ಕಿನ್ ಫೇಸ್ ಪ್ಯಾಕ್. ಫಸ್ಟ್ ಒಂದು ಬಂದು ಕರ್ಡ್ ತೊಗೊಂಡಿದ್ದೀನಿ, ಸೆಕೆಂಡ್ ಒಂದು ಬಂದು ಫೇಸ್ ಸ್ಕ್ರಬ್, ಥರ್ಡ್ ಒಂದು ಬಂದು ಫೇಸ್ ಪ್ಯಾಕ್. ಓಕೆ, ಫಸ್ಟ್ ಒಂದು ಬಂದು ನಾನು ಮಸಾಜ್ ಮಾಡ್ತಾಯಿದ್ದೀನಿ. ಕರ್ಡಿಂದ ತುಂಬಾ ಬೆನಿಫಿಟ್ ಕೊಡುತ್ತೆ. ಈ ಕರ್ಡ್ ಏನಿದೆ ಅದು ಗ್ಲೋಯಿಂಗ್ ಸ್ಕಿನ್ನಿಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಕರ್ಡ್ ಯಾವ್ಯಾವುದಕ್ಕೆ ಬರುತ್ತೆ ಅಂದರೆ, ಏನಾದರೂ ಡ್ರೈ ಇದ್ದರೆ, ಬಾಡಿ ಹೀಟ್ ಆಗಿದ್ದರೆ, ಮುಖದಲ್ಲಿ ಟ್ಯಾನ್ ಇದ್ದರೆ, ಡೆಡ್ ಸ್ಕಿನ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನಾದ್ರು ಇದ್ದರೆ ತುಂಬಾ ಯೂಸ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಮೊಸರು ಏನಿದೆ ಅಂದರೆ ತುಂಬಾ ಒಳ್ಳೆ, ಈ ಬೇಸಿಗೆಯಲ್ಲಂತೂ ಬಾಡಿ ತಂಪು ಮಾಡೋದಕ್ಕೆ ಮೊಸರು ಸಕ್ಕರೆ ಇದ್ದರೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ಮೊಸರು ಮಾತ್ರ ನೋಡಿ, ಇದನ್ನು ಅಪ್ಲೈ ನೀಟಾಗಿ ಸರ್ಕ್ಯುಲರ್ ಮೋಷನ್ ಆಗಿ ಬ್ಲ್ಯಾಕ್ ಹೆಡ್ಸು ಮೂಗಿಂತ ಆಮೇಲೆ ಎಲ್ಲ ಬ್ಲ್ಯಾಕ್ ಆಗಿರುತ್ತೆ ಅಲ್ಲಿ ಮಸಾಜ್ ಮಾಡಿದರೆ ತುಂಬಾ ಗ್ಲೋಯಿಂಗ್ ಶೈನಿಂಗ್ ಆಗಿ ಬರುತ್ತೆ. ನೋಡಿ, ಒಂದೇ ವಾಶಲ್ಲಿ ನಿಮಗೆ ಆ ಸ್ಕಿನ್ಗೂ ಈ ಸ್ಕಿನ್ಗೂ ಒಂಥರ ಯೂಸ್ಫುಲ್. ಅಲ್ಲಿ ನೋಡಿ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಎಷ್ಟು ರಿಸಲ್ಟ್ ಕಾಣುತ್ತೆ ಅಂತ ನೋಡಿ, ಎಷ್ಟು ಶೈನಿಂಗ್ ಆಗಿ ಬರ್ತಿದೆ ಅಂತ. ಇದು ತುಂಬಾ ಯೂಸ್ಫುಲ್. ಇದನ್ನು ವೀಕ್ಲಿ 2 ಸಲ ಮಾಡಿದ್ರೆ ಆಯಿತು, ಇಲ್ಲ 15 ಡೇಸ್ ಒಂದು ಸಲ ಮಾಡಿದ್ರು ಅಷ್ಟೇ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದು ಫೇಸ್ ಸ್ಕ್ರಬ್. ಇದಕ್ಕೆ ಏನಿಲ್ಲ, ಕಾಫಿ ಪೌಡರ್ ಮತ್ತು ಕರ್ಡ್ ತೊಗೊಂಡಿದ್ದೀನಿ. ಕಾಫಿ ಪೌಡರು, ಮೊಸರು, ಇನ್ಸ್ಟೆಂಟಾರು ತೊಗೊಬೋದು, ಮಾಮೂಲಿ ಪೌಡರಾರು ತೊಗೋಬೋದು. ನಾನಿಲ್ಲಿ ನಿಸರ್ಗ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಕ್ಕಾಗಿ ಅಪ್ಲೈ ಮಾಡಿ ಫ್ರೆಂಡ್ಸ್, ತುಂಬಾ ರಿಸಲ್ಟ್ ಕೊಡುತ್ತೆ. ಇದನ್ನು ಕೈಗೆ ಕಾಲಿಗೂ ಸಹ ಅಪ್ಲೈ ಮಾಡ್ಬೋದು. ಮುಖದಲ್ಲಿ ಕೈ ಕಾಲು ಟ್ಯಾನ್ ಆಗಿರುತ್ತೆ, ಒಬ್ಬರು ಬಾಡಿ ಹೆಂಗೆ ಅಂದರೆ ಶೋಲ್ಡರ್ ಹತ್ರ ಎಲ್ಲ ವೈಟ್ ಇರುತ್ತೆ, ಶೋಲ್ಡರ್ ಇನ್ನು ಕೆಳಗಡೆ ಬ್ಲ್ಯಾಕ್ ಇರುತ್ತೆ. ಅದಕ್ಕೆ ಅಂತ ಇದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತ. ಬಾಡಿಗೆ ಅಪ್ಲೈ ಮಾಡಿದ್ರು ಒಳ್ಳೆ ಯೂಸ್ಫುಲ್ ಕೊಡುತ್ತೆ. ಟ್ಯಾನ್ ಅಂತೂ ಬೇಗ ಆದಷ್ಟು ರಿಮೂವ್ ಮಾಡುತ್ತೆ. ಯಾರಾದರೂ ಹೊರಗಡೆ ಹೋಗಿ ಬಂದು ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ತುಂಬಾ ರಿಸಲ್ಟ್ ಕೊಡುತ್ತೆ. ಅದು ಮೇಯ್ನ್ ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ಕಿನ್ ವಾಶ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಫುಲ್ ಡ್ರೈ ಆದಮೇಲೆ ಇದು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಎಷ್ಟು ಬೆನಿಫಿಟ್ ಕಾಣ್ತಿದೆ ಅಲ್ಲ, ತುಂಬಾ ಯೂಸ್ಫುಲ್ ಇದು. ನಾನು ಇದನ್ನು 6 ಮಂತಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಹಿರಿಯರು, ನಮ್ಮ ಅಜ್ಜಿ ಹೇಳ್ತಿರ್ತಾರೆ ಈ ಟಿಪ್ಸ್ಗಳನ್ನೆಲ್ಲ, ಅವ್ರ ಹತ್ರ ನಾನು ಟಿಪ್ಸ್ ಕಲೆಕ್ಟ್ ಮಾಡ್ಕೊಂಡು ಇದನ್ನು ನಾನು ಫಾಲೋ ಮಾಡ್ತಾ ಇರ್ತೀನಿ. ಇದರಲ್ಲಿ ತುಂಬಾ ರಿಸಲ್ಟ್. ನೆಕ್ಸ್ಟ್ ಫೇಸ್ ಪ್ಯಾಕ್ ಬಂದು ಏನು ಅಂತಂದರೆ, ಫೇಸ್ ಪ್ಯಾಕ್ ಏನಂದರೆ ಅದಕ್ಕೆ ಕಸ್ತೂರಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಅರಿಶಿನ ಈ ಥರ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊತೀನಿ. ನಾನು ಒನ್ಸ್ ತೊಗೊತೀನಿ 6 ಮಂತ್ಸ್ವರೆಗೂ, 5 ಮಂತ್ವರೆಗೂ ಬರುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನು 2 ಟೇಬಲ್ ಸ್ಪೂನ್ ಮೊಸರು, ಕಡಲೆ ಹಿಟ್ಟಾದ್ರೂ ಹಾಕ್ಬೋದು. ಕಡಲೆ ಹಿಟ್ಟು ಸ್ಕಿಪ್ ಮಾಡಿದ್ದೀನಿ. ಕಡಲೆ ಹಿಟ್ಟು ಈ ಫೇಸ್ ಪ್ಯಾಕ್ ಹಾಕ್ತಾನೆ ಇರ್ತೀನಿ ಅಂತ ಬರೀ ಕಸ್ತೂರಿ ಅರಿಶಿನ ಆ್ಯಂಡ್ ಮೊಸರು ಇವೆರಡನ್ನೂ ಹಾಕಿ ನೋಡಿ ತಿಕ್ಕಾಗಿ ಅಪ್ಲೈ ಮಾಡಬೇಕು. ಒಳ್ಳೆ ತುಂಬಾ ರಿಸಲ್ಟ್ ಕೊಡುತ್ತೆ. ಸ್ಕಿನ್ ಗ್ಲೋಯಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಸ್ತೂರಿ ಅರಿಶಿನ ಯಾವುದಕ್ಕೆಲ್ಲ ಯೂಸ್ಫುಲ್ ಆಗುತ್ತೆ ಇಲ್ಲಿ, ತುಂಬಾ ಎಂಥವ್ರು ಯೂಸ್ ಮಾಡ್ಬೋದು, ಮೆನ್ಸ್ ಆ್ಯಂಡ್ ವುಮೆನ್ಸ್ ಇಬ್ಬರು ಸಹ ಯೂಸ್ ಮಾಡ್ಬೋದು. ತುಂಬಾ ರಿಸಲ್ಟ್ ಕೊಡುತ್ತೆ. ಆದರೆ ಹೆಣ್ಣಾಗಿರೋರು, ಬಾಣಂತಿಯವರು ಎಣ್ಣೆಗೆ ಮತ್ತು ಕಸ್ತೂರಿ ಅರಿಶಿನ ಹಾಕೋದ್ರಿಂದ ತುಂಬಾ ರಿಸಲ್ಟ್ ಕೊಡುತ್ತೆ. ಎಣ್ಣೆ ಸ್ನಾನ ಮೇನ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ನಾನು ಇದನ್ನು ನೋಡಿ ಇಷ್ಟು ಚೆನ್ನಾಗಿ ತಿಕ್ಕಾಗಿ ಅಪ್ಲೈ ಮಾಡಿದ್ರೆ ಆಯಿತು. ನಾನು ಇದನ್ನು ವೀಕ್ಲಿ 2 ಹಚ್ಕೊಳ್ಳಿ, ತುಂಬಾ ರಿಸಲ್ಟ್ ಕೊಡುತ್ತೆ. ತಿಕ್ಕಾಗಿ ಅಪ್ಲೈ ಮಾಡಿ ಹ್ಯಾಂಡ್ಸಿಗೆ, ಕೈ ಕಾಲಿಗೆ ಎಲ್ಲ ತುಂಬಾ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದನ್ನು ಇಷ್ಟು ಒಂದು ಅರ್ಧ ಗಂಟೆ ಬಿಟ್ಕೊಂಡಾದ್ಮೇಲೆ ವಾಶ್ ಮಾಡಿಕೊಂಡ್ರೆ ತುಂಬ ರಿಸಲ್ಟ್ ಕೊಡುತ್ತೆ. ನೋಡಿ ಫುಲ್ಲೆಲ್ಲ ಒಣಗಿದೆ. ಈಗ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಆ ಫೇಸ್ಗೂ ಈ ಫೇಸ್ಗೂ ಎಷ್ಟು ರಿಸಲ್ಟ್ ಇದೆ ಅಂತ ನೋಡಿ. ಇದನ್ನು ನಾವು ಟವಲಲ್ಲಿ ಮುಖ ಒಬ್ಬೊಬ್ಬರು ಒಂಥರ ಒರೆಸ್ಕೊಂಡ್ಬಿಡ್ತಾರೆ. ಆ ಥರ ಎಲ್ಲ ಸುಮ್ಮನೆ ಡಿಪ್ ಮಾಡಬೇಕು ಫೇಸ್ನಲ್ಲಿ. ಆವಾಗ ರ್ಯಾಷಸ್ ಏನು ಒಬ್ಬರಿಗೆ ಸಾಫ್ಟ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ರ್ಯಾಷಸ್ ಇರುತ್ತೆ, ಅವೆಲ್ಲ ಮಾಡಬಾರ್ದು. ಫೇಸ್ ಪ್ಯಾಕ್ ಹಾಕ್ಕೊಂಡಾಗ ಸುಮ್ಮನೆ ಹಂಗೆ ಮುಖ ಡಿಪ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಗ್ಲೋಯಿಂಗ್ ಕಾಣ್ತಿದೆ ಅಲ್ಲ. ಈ ಫೇಸ್ ಪ್ಯಾಕ್ ಏನಿದೆ ಅದು ತುಂಬಾ ರಿಸಲ್ಟ್ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ವೀಡಿಯೋಸ್ ನೋಡ್ತಾರೆ ಆದರೆ ವ್ಯೂಸ್ ಬರ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ. ನಿಮಗೆ ಯಾವ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ಮಾಡಿ, ಅದೇ ಥರ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಫ್ರೆಂಡ್ಸ್.